ಏನಾಯ್ತು ದಡ್ಡ ನನ್ನ ಮಗನೇ? ಕ್ವಾರ್ಟರ್ಗೆ ಅರ್ಧ ಕ್ವಾರ್ಟರ್ ನೀರ್ನ ಅಲ್ಲೇ ಬೆರೆಸ್ಕೊಂಡು ಇಲ್ಲಿ ಗ್ಲಾಸ್ಗೆ ಬಗ್ಗಿಸ್ತಾ ಬಾಕಿ ನೀರ್ನ ಬೆರೆಸ್ತಂಗೆ ಆಕ್ಟಿಂಗ್ ಮಾಡು. ಏನು ಎಷ್ಟು ತಗೊಂಡ್ರು ನಿಶಾ ಏರಿರಬಾರ್ದು. ವಿಷಯ ಮಾತಾಡಕ್ ಅವಕಾಶ ಆಗಿರ್ಬೇಕು, ಕೇಳ್ಕಂಡಂಗಾಗಿರ್ಬೇಕು. ಏನು ಅಲ್ರಿ ಪಾಪ ಅವ್ರು ಯಾರೋ ಹೊಸಬ್ರು, ಅವ್ರಿಗೆ ನಿಮ್ಮ ಬಾರಿನ ಬೆರಕೆ ಬುದ್ಧಿ ತೋರಿಸ್ಬಿಡದ. ಮಂಕ ನನ್ನ ಮಗನೇ, ಮದ್ದು ಹಾಕೋ ಜನಕ್ಕೆ ಅಂದ್ರೆ ಹಳ್ಳಿ ಕಡೆ ಕೆಲವು ಕಡೆ ಮದ್ದು ಹಾಕ್ತಾರ ನೋಡೋ, ಆಗದೆ ಇದ್ದವ್ರಿಗೆ ಮದ್ದು ಮಾಡೋ ಜನಕ್ಕೆ ಅವ್ರಿವ್ರಿಗೆ ಹಾಕ್ಲೇಬೇಕು. ಕಡೆಗೆ ಅವ್ರ ಹೆಂಡತಿ ಮಕ್ಕಳು ಸೊಸೆಗಾರು ಹಾಕ್ಬೇಕು. ಇಲ್ಲದೆ ಇದ್ರೆ ಅವ್ರಿಗೆ ಅವರೇ ಹಾಕೊಂಡು ತಿನ್ ಸತ್ತೋಗೋಗ್ಬಿಡ್ತಾರೆ ಕಣ್ಲೆ. ಹಂಗೆ ನಾವು ಶಿವಾಯ ನಮಃ. ಸ್ವಾಮಿ ಶ್ರೀಮಾನ್ ಶೀಗಡಿ ಸಿಂಗಣ್ಣವರೇ ಒಳಗ್ ದಯಮಾಡಿಸಿ. ಆತ್ಮೀಯ ಚನ್ನಪ್ಪನವರಿಗೆ ಶಿಂಗಣ್ಣ ಶರಣು ಅಂದಾರಿ. ತಾವ್ಯಾರು ಭಾರಿ ಹೊಸಬ್ರಿ ಇದ್ದಂಗದೆ ನಿಮ್ಮ ಫೇಸ್ ಕಟ್ಟು. ಏನ್ರಿ ಹಿಂಗಂತೀರಾ? ಈಗ 5 ವರ್ಷದ ಹಿಂದೆ ನಮ್ಮ ಊರಿಗೆ ಬಂದು ತಾವು ಒಂದು ಸಂಘ ಓಪನ್ ಮಾಡಿದ್ರಲ್ಲ, ನೆನಪೈತೇನು? ಇವ್ರು ವರ್ಷಕ್ಕೆ 60 ಸಂಘ ಓಪನ್ ಮಾಡಿಸ್ತಾರಪ್ಪ. ಅದ್ರಲ್ಲಿ ನಿಮ್ಮ ಸಂಘ ಯಾವುದು ಅಂತ ನೀವೇ ನೆನಪು ಮಾಡ್ಕೊಡ್ಬೇಕು ಇವ್ರಿಗೆ. ಅದೇ ನಮ್ಮ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ವಿನಾಯಕ್ ಸಂಘ ಅಂತ ಮಾಡಿಸಿ ರಸೀತಿ ಪುಸ್ತಕ ಫುಲ್ಲು ತಗೊಂಡು 100 ರೂಪಾಯಿ ನೋಟ್ ಇಟ್ಟಿದ್ರಲ್ರಿ. ನೆನಪಿ ಬರೋಲ್ದಲ್ಲೋ ತಮ್ಮ, ನೆನಪಿ ಬರೋಲ್ದಲ್ಲೋ. ಇಂತ ಸಣ್ಣ ಪುಟ್ಟ ವ್ಯವಹಾರ ಎಲ್ಲ ನೆನಪಕ್ ಬರೋದಿಲ್ಲ. ಅವ್ರಿಗೆ ಏನಾದ್ರು ಲಕ್ಷಾಂತರ ರೂಪಾಯಿ ವ್ಯವಹಾರ ಇದ್ರೆ ಮಾತ್ರ ನೆನಪಕ್ ಬರುತ್ತೆ. ನೀ ಸುಮ್ನಿರೀಗ. ಆಯ್ತು, ಚೆನ್ನಾಗಿ ನೆನಪು ಮಾಡ್ರಿ. ಆ ರಸೀತಿ ಪುಸ್ತಕ ಊರವರಿಗೆಲ್ಲ ಹಂಚಿ 10-15 ಸಾವಿರ ಕಲೆಕ್ಟ್ ಮಾಡಿದ್ರಿ ಅಂತ ನಮ್ಮವರೆಲ್ಲ ನಿಮಗ್ ಬೆಂಡೆತ್ತೋವಾಗ ಬೇಡ ಅಂತ ಹೇಳಿ ಬಿಡಿಸಿ ಬಸ್ ಹಚ್ಚಿ ಕಳಿಸಿದ್ನಲ್ರಿ, ಅದ ಸಿರಿಸಿ ಸಿಂಗಣ್ಣರಿ ನಾನು. ಅವ್ರನ್ನ ಯಾರು ಅಂತ ತಿಳ್ಕೊಂಡು ಮಾತಾಡ್ತಿದ್ದೀರಿ? ಯಾರೋ ಸ್ನಾನ ಮಾಡಿ ಸೋಪಿನ ನೀರಿನಲ್ಲಿ ಸ್ನಾನ ಮಾಡೋ ಹೊಲಸ್ ನನ್ನ ಮಗ ಅಂತ ತಿಳ್ಕೊಂಡಿದ್ದೀರೇನ್ರಿ ಅವ್ರನ್ನ ನೀವು? ಮಾಟ ಮಾಡಿಸಿ ಬೀದಿಗೆ ಬಿಸಾಕದ್ ನಿಂಬೆ ಹಣ್ಣೆಲ್ಲ ಆರಿಸ್ತಂದು ಉಪ್ಪಿನಕಾಯಿ ಹಾಕೊಂಡು ತಿನ್ನೋ ಜುಜುವಿ ನನ್ನ ಮಗ ಅಂತ ತಿಳಿದ್ರ ನೀವು? ದೇವಸ್ಥಾನದ ಮುಂದೆ ಯಾರೋ ಬಿಟ್ಟು ಹೊಸ ಚಪ್ಪಲಿನ ಕದ್ದು ತನ್ನ ಹಳೆ ಚಪ್ಪಲಿನ ಬಿಡೋ ಕಿರ್ಬೋಕಿ ನನ್ನ ಮಗ ಅಂತ ತಿಳ್ಕೊಂಡ್ರ ನೀವು? ಅಗಸರು ಒಗದು ಒಳಗ ಹಾಕಿದ ಬಟ್ಟೆನೆಲ್ಲ ಸಾರಾ ಸಗಟು ಹೊಡ್ಕೊಂಡು ಬಂದು ಸಂತೆಯಲ್ಲಿ ಮಾರ್ಕೊಳ್ಳೋ ಗುಜರಿ ನನ್ನ ಮಗ ಅಂತ ತಿಳಿದ್ರ? ಹುಷಾರಾಗಿ ಮಾತಾಡಿ. ಸೂಳೆ ಮನೆಗೆ ಹೋಗಿ ಮನೆಗೆ ಬಂದಾಗ ಹೆಂಡತಿ ಯಾಕೆ ಲೇಟ್ ಆಯ್ತು ಅಂತ ಕೇಳಿದ್ದಕ್ಕೆ ಸತ್ಯನಾರಾಯಣನ ಪೂಜೆಗೆ ಹೋಗಿದ್ದೆ ಅಂತ ಹೇಳಿ ಕಾಮತ್ ಹೋಟ್ಲಿಂದ ಕಟ್ಟಿಸ್ಕೊಂಡು ಬಂದ ಕೇಸರಿ ಬಾತ್ನ ಪ್ರಸಾದ ಅಂತ ಕೊಡೋ ಲೋಫರ್ ನನ್ನ ಮಗ ಅಂತ ತಿಳಿದ್ರ ಅವ್ರನ್ನ ನೀವು? ಹುಡುಗಿರಿ ಹೇಳ್ತೀನಿ, ನಿಮ್ ವಿಚಾರ ಏನು ಅಂತ ಗೊತ್ತಿಲ್ಲ ಅವನಿಗೆ. ಯಾರೋ ಸೇವಿಂಗ್ ಮಾಡ್ಕೊಂಡು ಹಳೆ ಬ್ಲೇಡ್ ನಲ್ಲಿ ತನ್ನ ಮುಖ ಕೆರ್ಕೊಳ್ಳೋ ಕೆರ್ಕಲ್ ನನ್ನ ಮಗ ಅಂತ ತಿಳ್ಕೊಂಡ್ರ ಅವ್ರನ್ನ ನೀವು? ದೊಡ್ಡ ದೊಡ್ಡ ಹೋಟ್ಲ್ಗೆ ಹೋಗಿ ಸ್ಪೆಷಲ್ ರೂಮ್ ನಲ್ಲಿ ಕೂತ್ಕೊಂಡು 100 ರೂಪಾಯಿ ತಿಂಡಿ ತಿಂದು ಹೊರಗೆ ಬಂದು ಕ್ಯಾಶಿಯರ್ ಎದುರುಗಡೆ ಕೂತು 1 ಕಾಫಿ ಕುಡಿದು 2 ರೂಪಾಯಿ ಬಿಲ್ಲು ಕೊಡೋ ಹಾಕೋಪತಿ ನನ್ನ ಮಗ ಅಂತ ತಿಳ್ಕೊಂಡ್ರ ನೀವು ಅವ್ರನ್ನ? ಮಾರ್ರೆ, ನಿಮ್ ಯೋಗ್ಯತೆ ಏನು ಅಂತ ಗೊತ್ತಿಲ್ಲ. ಹಲ್ಗಾನ ನಮ್ಗೆ ಮಾತಾಡೀಗ ಅದೆಷ್ಟು ಮಾತಾಡೋ. ಏನ್ರಿ ಇದು? ಏನೇನೋ ಹೇಳ್ತಾ ಇದ್ದಾನೆ, ನೀವು ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತಿದ್ದೀರಲ್ಲ? ಕೂತಿದ್ದೀನಪ್ಪ. ನೀ ನನ್ನ ಬಗ್ಗೆ ಅರಿಕತೆ ಮಾಡಿ ಗುಣಗಾನ ಮಾಡಿದ್ದನ್ನ ಕೇಳ್ಕೊಂಡು ತೆಪ್ಪಿ ಕುಂತಿದ್ದೀನಿ. ಪಾಪ ಅವ್ನು ಏನೂ ಮಾತಾಡ್ದೆ ಸುಮ್ಮನೆ ಇಬ್ರು ಮಾತು ಕೇಳ್ಕೊಂಡು ನಿಂತಿದ್ದಾನೆ ಅಂದಾಗ ನಾವು ಸುಮ್ಮನಿರ್ಬೇಕು ಬೇಡ? ಅದು ಹಂಗಲ್ಲ, ಹಿಂಗೆ ಅದು ನಮ್ಮ ಸಂಘದ ಟಿಕೆಟ್ ಮಾರಿಕೊಡ್ರಿ ಅಂತೇಳಿ ಒಂದು ಕಂತೆ ಇಟ್ಟ. ನೋಡಪ್ಪ, ಈ ಕಾಲದಲ್ಲಿ ಖರ್ಚಾಯ್ತಾ ಇದೋ ಇಲ್ಲೋ ಗ್ಯಾರಂಟಿ ಇಲ್ಲ. ಇದೇನು ಕ್ಯಾಬ್ರೆ ಇಲ್ಲ, ಇದೇನು ಸಿನಿಮಾ ಅಲ್ಲ. ಯಾವುದೋ ಓದ್ಸುವುದು ಅಂತ ಹೇಳ್ತೀರಿ, ಏನೋ ದೇವರು ಭಕ್ತರಿದ್ರೆ ತಗಂತಾರೆ. ಖರ್ಚಾಗ್ಲಿ ಆಗದೆ ಇರ್ಲಿ 100 ರೂಪಾಯಿ ಕೊಟ್ಬಿಡ್ತೀನಪ್ಪ. ಹೆಚ್ಚಾದ್ರೆ ನಾನು ಇಟ್ಕೊಂತೀನಿ, ಕಡಿಮೆ ಆದ್ರೂ ಕೈಯಿಂದ ಕಟ್ಕೊತೀನಿ. ನೀವು ಸಂಘಕ್ಕೆ ಮಾತ್ರ 101 ರೂಪಾಯಿ ಕೊಟ್ಬಿಡ್ತೀನಿ ಅಂತೇಳಿ 100 ರೂಪಾಯಿ ಇಟ್ಟೆ. ಮೇಲಿನ 1 ರೂಪಾಯಿ ತೆಗೆದು ಅಲ್ಲೇ ಕಾಣಿಕೆ ಡಬ್ಬಿಗಾಗಿ ಗೋವಿಂದ ಅಂತ ಬಂದ್ಬಿಟ್ನಪ್ಪ. ಆದ್ರೆ ನೀವೇ ರಸೀತಿ ಹಂಚಿ ದುಡ್ಡು ಕಲೆಕ್ಟ್ ಮಾಡಿದ್ರಿ ಅಂತ ಇವತ್ತಿಗೂ ಜನ ನಿಮ್ ಬಗ್ಗೆ ಏನೇನೋ ಮಾತಾಡ್ತಾರ್ರಿ. ಅದೆಲ್ಲ ಅರ್ಥ ಆಗಕ್ಕಿಲ್ಲ ನಿನಗೆ. ಅದು ಆರ್ಕೆ ಲೆಕ್ಕ. ಆರ್ಕೆ ಲೆಕ್ಕ ಅಂದ್ರೆ ರಾಮಕೃಷ್ಣ ಹೆಗಡೆ ಅವ್ರದ ಅಲ್ರೇ? ರಾಮನ್ ಲೆಕ್ಕ, ಕೃಷ್ಣನ್ ಲೆಕ್ಕ ಅಂತ ಅರ್ಥ. ಪರವಾಗಿಲ್ಲ ಬಿಡ್ರಿ, ಆಗಿದ್ದಾಗ ಹೋಯ್ತು. ಈಗ ಬಂದದ್ದು ಏನಪ್ಪಾ ಅಂದ್ರ, ಇರ್ಲಿ ಮುಂಚೆ ನೀ ಚಹಾ ಕುಡಿತಮ್ಮ, ಮಿಕ್ಕದ್ದು ನಂತರ ಮಾತಾಡೋನು. ಸಾರಥಿ, ಏನ್ರಿ? ಆ ಶಿವಣ್ಣ ಅಂಗಡಿಯಾಗಿಂದ ಬೈಟು ಚಹಾ ತಗೊಂಬ ಅಂತ ಫೋನ್ ಮಾಡಲೇ ರೇ? ಚಾಗೆ 90 ಪೈಸಾ, ಫೋನ್ ಚಾರ್ಜು 3 ರೂಪಾಯಿ ಆಗತ್ತೆ. ಏನ್ರಿ ಮಾತಾಡ್ತೀರಿ? ಹಿಂಗೇನ? ನೀನೇ ಒಂದ್ ಸ್ವಲ್ಪ ಹೋಗಿ ಬಂದ್ಬಿಡಪ್ಪ. ಬ್ಯಾಡ ಬಿಡ್ರಿ, ಬರ್ತಾ ಅವ್ರ ಅಂಗಡಿ ಚಹಾ ಕುಡ್ದ ಬಂದಿನ್ರಿ. ಬರೀ ಬಿಸಿನೀರ್ ಇದ್ದಂಗಿತ್ತು. ನೋಡ್ರಪ್ಪ, ನಾ ಈಗ ಬಂದಿದ್ದು ಏನಪ್ಪಾ ಅಂತಂದ್ರೆ, ಕರ್ನಾಟಕದಲ್ಲಿ ಒಂದು ಕನ್ನಡ ಸಿನಿಮಾ ಮಾಡ್ಬೇಕು ಅಂತ ಬಂದಿನ್ರಿ.
ನನ್ನ ಮಗನೇ ಬುದ್ಧಿ ಇದೆಯೇನಲ್ಲ ನಿನಗೆ? ಏನ್ರಿ ನಾ ಚಾ ತಗೊಂಬ ಅಂತ ಹೇಳಿದ್ದು ಹೆಂಗಾತ್ ಗೊತ್ತೇನ್ರಿ? ಅದು ಇವ್ರೆ ನಮ್ಮ ಮಂಡಿ ಅಂಗಡಿಯಾಗಿ ಕೆಲವರು ವ್ಯವಹಾರದಾಗ ಕೆಲವು ಅಕ್ಷರಗಳು ಬೇರೆ ಬೇರೆ ಇಟ್ಕೊಂಡಿರ್ತೀವಿ ನಾವು. ನಾವೇನಾರ ಹೇಳಿದ್ರೆ ಅವು ಬೇರೆ ವಸ್ತುನೇ ಆಗಿರ್ತಾವ ಅವು. ನಾ 1/2 ಚಾ ಅಂತಂದ್ರೆ ಅದು ವಾಂತಿ 69 ಬ್ರ್ಯಾಂಡಿ ಅಂತ. ವಾಂತಿ ಅಲ್ರಿ, ಅದು ಬ್ಯಾಡ್ 69. ಅದು 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 ಅದಂತ ಅದನ್ನ ತಗೊಂಬರಪ್ಪ. ಹಾಗೆ 2 ಸೋಡಾ ತಗೊಂಬಂದ್ಬಿಡೋ ಕೋಲ್ಡ್. ಆಯ್ತು ಬಿಡಿ. ಹುಡುಗ ಇನ್ನು ಅಪ್ರೆಂಟಿಸು, ಕಾಲೇಜ್ ಟೇಪ್ ಕತ್ತರಿಸಿಲ್ಲ. ಟೀನೇಜ್ ಹುಡುಗಿನ ಸೆಟ್ ಮಾಡಿಕೊಂಡು ಅವರಪ್ಪನ ಕೋರ್ಟ್ಗೆ ಇಳಿದು ಒದ್ದಾಡ್ತಾ ಇದಾನ. ನಿಮ್ಮ ರಾಮ ಜೇಠ ಮಲಾನಿಯವರಿಗೆ ಕೇಸ್ ಕೊಡಿಸಿನಿ. ಕೇಸ್ ವಿನ್ ಆದ್ರೆ 1/2 ಕೋಟಿ ಏನ್ ಕಡಿಮೆ ಬರುವುದಿಲ್ಲ. ಬಂದು ಕೂಡಲೇ ಏಕದಮ್ MP ಎಲೆಕ್ಷನ್ ನಿಲ್ಲಿಸಿ ಗೆಲ್ಲಿಸಿ ಮಂತ್ರಿ ಮಾಡಕ್ ತಯಾರಿ ನಡೆಸೀನಿ. ಅಂದ್ರ ಅಣ್ಣಾವ್ರು ರಾಜಕೀಯಕ್ಕೂ ಬಹಳ ಬೇಕಾದವ್ರು ಅನ್ರಿ. ಮತ್ತ ನಾನು ಅಂದ್ರಿನಪ್ಪ, ಮಂಡ್ಯದಿಂದ ಇಂಡಿಯಾದವರೆಗೂ ಎಲ್ಲಾರ್ಗು ಬೇಕಾದವನ ಅದನ್ನೇ ನೋಡತಮ್ಮ. ಅಂದ್ರ ಈ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಒಳಗ ನಿಮ್ ಮಾತು ನಡೀತೇತನ್ರಿ? ಅಲ್ಲಲೇ ತಮ್ಮ, ಇವತ್ತು ಈ ಫಿಲಂ ಇಂಡಸ್ಟ್ರಿನ ಈ ಮಟ್ಟಕ್ಕೆ ತಂದವ್ರು ಯಾರು ಗೊತ್ತೇನು? ನೀವ ಏನು? ನಂದು ನಾನು ಭಾರಿ ಮಾಡಿ ಹೋಳ್ಕೋಬಾರ್ದು, ನಂದು ನಾನು ನೋಡ್ಕೋಬಾರ್ದು. ಇಡೀ ಇಂಡಸ್ಟ್ರಿಗೆ ಸಬ್ಸಿಡಿ ಕೊಡ್ರಿ ಅಂತ ಹೆಗಡೆ ಸರ್ಕಾರ ಗೌರ್ಮೆಂಟ್ಗೆ ಕೈಕಾಲು ಹಿಡ್ಕೊಂಡು ಕೇಳ್ಕೊಂಡು ನಾನು ಅವರು ದಾಡಿ ಕೆರ್ಕೊಂಡು ಕೂಲ್ ಉದುರೋದ್ಮೇಲೆ ಸ್ಯಾಂಕ್ಷನ್ ಮಾಡಿದ್ರು. ಹೌದೇನ್ರಿ ಅಪ್ಪ? ಅನುಮಾನನೇ ಬೇಡಪ್ಪ. ಈಗ ನಮ್ಮ ಮಾಜಿ ರಾಮಕೃಷ್ಣ ಹೆಗಡೆಯವರು ಸಿನಿಮಾದಲ್ಲಿ ಪಾರ್ಟ್ ಮಾಡ್ಬೇಕು ಅಂತ ಬಹಳ ಆಸೆ ಆಗಿತ್ತು, ಅವ್ರಿಗೆ ಕೊಡಿಸಿದ ನಾನೇ. ಹೌದಾ? ಅದೇನಾಯ್ತು, ಒಂದ್ ದಿವ್ಸ ಹೆಗಡೆ ಅವ್ರು ನೋಡಕ್ ಅವ್ರ ಮನೆಗೆ ಹೋದ್ನೆ. ಅವ್ರು ಒಂದೇ ಸಮ ಮಾಲೇಶ್ರೀ 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 ಇದೇನ್ರಿ ಶಕುಂತಲಕ್ಕವ್ರಿ? ಹೆಗಡೆ ಸಾಹೇಬ್ರು ಮಾಲಾಶ್ರೀ ಹಿಡ್ಕೊಂಡ್ಬಿಟ್ಟಾರಲ್ರಿ ನಿಮ್ಮನ್ ಬಿಟ್ಟು. ಇದೇನ್ರಿ ದುಷ್ಯಂತನ ಕೇಸು? ಹಾಗೇನಿಲ್ಲ. ಅದೇನಾಯ್ತು, ಒಂದ್ ದಿವಸ ಟಿವಿನಲ್ಲಿ ನಂಜುಂಡಿ ಕಲ್ಯಾಣದ್ದು ಒಳಗೆ ಹಾಕಿದರೆ ಗುಂಡು ಅಂತ ಒಂದು ಹಾಡು ಬಂತು. ಅದನ್ನ ಕೇಳಿದ ನಂತರ ಅವ್ರು ಯಾವಾಗ್ಲೂ ಮಾಲಾಶ್ರೀ 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 ಅಂತಿರ್ತಾರೆ. ಇತ್ತೀಚೆಗೆ ರಾಜಕಾರಣವನ್ನೆಲ್ಲ ಅವರು ಬಿಟ್ಟುಬಿಟ್ಟಿದ್ದಾರೆ. ಸಿನಿಮಾ ರಂಗದಲ್ಲೇನೋ ಪಾತ್ರ ಮಾಡೋ ಆಸೆ ಇದೆ ಅಂತ ಮೊನ್ನೆ ಊಟ ಮಾಡುವಾಗ ಅಂತಿದ್ರು. ನೀನೇ ಹೋಗಿ ಕೇಳಪ್ಪ ಅವನ್ ಮಾತನ್ನ. ಹೆಗಡೆ ಸಾಹೇಬ್ರ ಹೇಳ್ರಿ ಹೇಳ್ರಿ, ಸೂರ್ಯ ಮ್ಯಾಲ ಬಂದ ಹೇಳ್ರಿ, 8:15 ಆತು ಹೇಳ್ರಿ. ನಾನು ಮುಖವನ್ನು ತೊಳೆದು ಯಾರ ಮುಖವನ್ನು ನೋಡುವುದಿಲ್ಲ. ನೀವು ತೊಳೆದಿದ್ರಿ ಏನಾತ್ರಿ? ನಾವು ತೊಳೆದಿದ್ದೀವಿ. ನಮ್ ತೊಳೆದ ಮಕ್ಕ ನೀವು ನೋಡ್ರಿ, ನಿಮ್ ಕರ್ಮ ಹೋಗ್ಬಿಡ್ತದೆ. ಯಾಕ್ರಿ ಮಾಲಾಶ್ರೀ ನೆನಪು ಮಾಡ್ಕೊಂಡ್ರಿ? ಹೇಳ್ರಿ ಸಾಹೇಬ್ರೆ, ನನ್ನಿಂದ ಸಹಾಯ ಮಾಡ್ತೀನಿ ಹೇಳ್ರಿ. ಹಿಂದೆ ಎಂತೆಂತ ಸೇವಾ ಮಾಡಿದೀನಿ ನಿಮ್ದು, ಈಗ ಮಾಡಕ್ಕಾಗೋದಿಲ್ಲನ್ರಿ? ಹೇಳ್ರಿ ಅಪ್ಪ. ಏನಿಲ್ಲ, ಆ ಮಾಲಾಶ್ರೀ ಜೊತೆಗೆ ನನಗೆ ಒಂದು ಪಾತ್ರ ಕೊಡಿಸ್ಬೇಕು. ನಾನು ಡ್ಯೂಯೆಟ್ ಸಾಂಗ್ ಹಾಡಬೇಕು, ಆಕೆಯನ್ನು ತಪ್ಕೋಬೇಕು. ಅದಾಗೋದಿಲ್ರಿ ಸಾಹೇಬ್ರೆ. ನೀವು ತಾತನ್ ಪಾರ್ಟ್ ಮಾಡ್ಬೇಕು, ಇಲ್ಲ ಅಪ್ಪನ್ ಪಾರ್ಟ್ ಮಾಡ್ಬೇಕು. ಹುಡುಗರು ಪಾರ್ಟ್ ಮಾಡಕ್ಕೆ ಸುನೀಲ್ ಶ್ರೀಧರ ಯಾವ 4-5 ಹೊಸ ಹುಡುಗರು ಬಂದವ. ಅವು ನುಣ್ಣಗಿರ್ಬೇಕು ನೋಡ್ರಿ ಮುಖಗಳು. ಆ ಮುಖಕ್ಕೂ ಹೊಂದಾಣಿಕೆ ಆಗ್ಬೇಕು. ತಿಕ್ಕಾಡಿದ್ರೆ ನಿಮ್ದು ನೀವೇನಾರ ಮಗಗ್ ಮುತ್ಕೊಡಕ್ ಹೋಗ್ಬಿಟ್ರಿ, ನಿಮ್ ಗಡ್ಡ ತಾಕ್ಬಿಟ್ಟು ಆಯಮ್ಮ ಕೆರ್ಕಳಕ್ ಶುರು ಮಾಡಿಬಿಡ್ತಾಳೆ. ಅದಾಗೋದಿಲ್ಲ. ನೈಸ್ ಆಗಿರೋ ಹುಡುಗರಿದ್ದಾರೆ, ನೀವು ತಂದೆ ಪಾರ್ಟ್ ಮಾಡ್ರಿ. ಆದ್ರೂ ಅದಕ್ಕೊಂದು ಒಳ್ಳೆ ಸೀಸನ್ ಇದೆ. ಅವಳು ಓಡಿ ಬಂದ ಅಪ್ಪಾದಿ ಎಂದಾಗ ಮಗಳೇ ಅಂತ ನೀವು ಬಿಗದಪ್ಪಿ ಬಿಡಿ, ಅಲ್ಲಿಗೆ ಮುಗೀತು. ಹೇಗೋ ಏನು ಒಂದು ರೀತಿಯಲ್ಲಿ ನಾನು ಯಾಕೆನ್ನ ತಪ್ಪಿಕೊಂಡ್ರೆ ನನಗೆ ಸಮಾಧಾನ ಆಗ್ತದೆ. ಒಟ್ಟಿನಲ್ಲಿ ನಾನು ಮಾಲಾಶ್ರೀಯನ್ನು ತಪ್ಪಿಕೊಳ್ಳಬೇಕು. ನಾನು ಒಂದು ಡ್ಯೂಯೆಟ್ ಸಾಂಗ್ ಆಡಬೇಕು ಮತ್ತು ನಾನು ಆಕೆಗೆ ಮುತ್ತು ಕೊಡುವ ಒಂದು ಸನ್ನಿವೇಶ ಮತ್ತು ಕನಸಿನ ಸನ್ನಿವೇಶಗಳಿರಬೇಕು. ಫೈಟಿಂಗ್ ಅಂದರೆ ನನಗಾಗ್ದು, ನನಗೆ ಯಾರು ಬಂದು ಹೊಡಿಬಾರ್ದು. ಯಾಕೆಂದರೆ ಆಮೇಲೆ ನಮ್ಮ ಪಕ್ಷಕ್ಕೆ ಏಟು ಬೀಳ್ತದೆ. ಮತ್ತು ಅಶೋಕ ಹೋಟ್ಲಿ ಈಜುಕೊಳ್ಳದಲ್ಲಿ ನಾನು ಮತ್ತು ಮಾಲಾಶ್ರೀ ಈಜುವ ಸನ್ನಿವೇಶ ಒಂದು ಇಡಬೇಕು. ದುಡ್ಡಿಗೆ ಚಿಂತೆ ಮಾಡಬೇಡಿ. ನೀವು ಈಜು ಸೀನ್ ಮಾಡ್ರಿ, ಬೇಡ ಅನ್ನೋದಿಲ್ಲ. ಆದ್ರೆ ಫುಲ್ ಡ್ರೆಸ್ನಾಗ ಮಾಡ್ಬೇಕು ನೋಡ್ರಿ. ನೀವು ಹಂಗೆ ಬಂತಂದ್ರೆ ಆಮೇಲೆ ಇದ್ದವ್ರಲ್ಲಿ ಎದ್ದು ಬೋಡಿಯಾಗಿ ಬಿಡ್ತಾರೆ. ಆಮೇಲೆ ಕ್ಯಾಮ್ರಾ ಎತ್ತಾಕೊಂಡು ಹಾಗೆ ಮಾಡಬೇಕು ನೀವು ಅಂತಂದ್ರು. ಆಯಿತು ಸ್ವಾಮಿ. ನಮ್ಮ ಶೆಟ್ರು ಅಂತ ಒಬ್ರು ನಿರ್ಮಾಪಕರಿದ್ದಾರೆ, ರಾಮಮೂರ್ತಿ ಅಂತ ಒಳ್ಳೆ ಡೈರೆಕ್ಟರ್ ಇದ್ದಾರೆ. ನಿಮಗೆ ಕರೆಕ್ಟ್ ಆಗಿದ್ದಾನೆ ಆ ಮನುಷ್ಯ, ಭಾಳ ನೈಸ್ ಮನುಷ್ಯ, ಶಾಂತಿ ಮನುಷ್ಯ, ನಿಮ್ಮಂಗೆ ಭಾಳ ನಿಧಾನಿ. ಹಿಂಗೆ ಹೇಳಿ ಒಳ್ಳೆ ಪಾರ್ಟ್ ಕೊಡಿಸ್ತೀನಿ ಹಿಂದೆ ಕೊಡಿಸಿ ನೋಡು. ಪಿಕ್ಚರ್ ಮುಕ್ಕಾಲು ಭಾಗ ತಯಾರಾಯ್ತು. ಇವತ್ತ ನಾಳೆ ರಿಲೀಜು. ಭಾರಿ ಸಾಹಸ ಬಿಡ್ರಿ ನಿಮ್ದು. ಅಲ್ರಿ ನಿರ್ಮಾಪಕರು ಹೇಗೆ ಒಪ್ಕೊಂಡ್ರಿ ಇದನ್ನ? ನಾವು ಒಪ್ಪಿಸಿನಪ್ಪ. ಹೆಗಡೆಯವರಂದ್ರೆ ಏನು ಕಡಿಮೆ ಅಲ್ಲ. ಕರ್ನಾಟಕದ 4.25 ಕೋಟಿ ಜನರಲ್ಲಿ ಕನಿಷ್ಠ ಪಕ್ಷ 2 ಕೋಟಿ ಜನ ದಳದ ಮೆಂಬರ್ಗಳೇ ಅದಾರೆ. ಅವರೆಲ್ಲ ಒಂದೊಂದು ಟಿಕೆಟ್ ತಗೊಂಡ್ಬಿಟ್ರು 100 ಡೇಸ್ಗೆ ಏನು ಕಡಿಮೆ ಆಗೋದಿಲ್ಲ ಅಂತಂದೆ ಶೆಟ್ರ್ ಆನಂದ ಆಗಿಬಿಟ್ಟು 70 mm ಆಗಿಬಿಟ್ರು, ಒಪ್ಕೊಂಡ್ಬಿಟ್ರು.
ರೊಕ್ಕ ಎಷ್ಟು ಇಟ್ಟಿದೀಯಪ್ಪ? ನೋಡ್ರಿ ಸದ್ಯಕ್ಕೆ 10 ಲಕ್ಷ ರೂಪಾಯಿ ಇದೆ. ಏನಲ್ಲ ಇದು 10 ಲಕ್ಷ? ಹೆಂಗ್ ಸಾಕಾಗ್ತದೆ? ಎಲ್ಲರಿಗೂ ಅಡ್ವಾನ್ಸ್ ಕೊಟ್ಬಿಟ್ರೆ ಮುಗ್ದೋಯ್ತಪ್ಪ. ಹೌದು. ನೋಡ್ರಿ ಇನ್ನೂ 10 ಲಕ್ಷ ಖರ್ಚಾಗ್ಲಿ. ಹಾ. 20 ಲಕ್ಷ 30 ಲಕ್ಷ ಆಗಲ್ರಿ. ಹಾ. ನೋಡ್ರಿ ಒಟ್ಟು ದಾಂಡೇಲಿ ಬೊಂಬುಗಳದ ಕಾಂಟ್ರಾಕ್ಟ್ ಎಲ್ಲ ಈ ವರ್ಷ ನಮ್ಮದ. ಓ ಇವನ್ ನಮ್ಮ ಹಳೆ ಕೇಸು, ನಮ್ ಹಿಂದಿನ ಕಾಂಟ್ರಾಕ್ಟ್ ಇವನ್ ತಗೊಂಡವನ. ನೀನ್ ಇಷ್ಟು ಖರ್ಚು ಮಾಡಕ್ ತಯಾರಾಗಿದ್ದೀಯ ಅಂದ್ಮೇಲೆ ನಾವು ಒಳ್ಳೆ ಸಿನಿಮಾ ತೆಕ್ಕೊಡ್ಲೇಬೇಕು. ತೆಗಿಬೇಕು ಬಿಡ್ರಿ. ನನ್ನ ನಂಬಿ ಬೊಂಬಾಯಿಂದ ಬಂದ ಮೇಲೆ ಬೆಂಗಳೂರಿಂದ ಬರೀ ಬೀರ್ ಕುಡ್ಕೊಂಡು ಹೋಗ್ಬಾರ್ದು. ಇಡೀ ವರ್ಲ್ಡ್ ಮಾರ್ಕೆಟ್ ಅಲ್ಲಾಡಿ ಹೋಗ್ಬಿಡ್ಬೇಕು. ಆಗ್ಬೇಕು ನೋಡಿ, ಜಗತ್ತಿನಾದ್ಯಂತ ಅಲ್ಲಾಡಿ ಹೋಗ್ಬಿಡ್ಬೇಕು. ಆಗ್ಬೇಕ್ರಿ. ಎಂತ ಪಿಕ್ಚರ್ ಅದು, ಹೆಸರು ಮಾತ್ರ ಇಂಗ್ಲಿಷು, ಕತೆ ಎಲ್ಲ ಕನ್ನಡದ್ದು. ಯಾವ್ದ್ರಿ ಹೆಸರದು? ಏಡ್ಸ್ ಬಂತು, ಏಡ್ಸ್. ಈ ಮಳೆ ಬಂತು ಮಳೆ ಅಂತ ಬಂದಿತ್ತಲ್ಲ ಅದು. ಇದು ಒಂಥರ ಸಣ್ಣ ಮಳೆ, ಸರಿ. ಇದು ಸಿಗಾಕೊಂಡು ಸಾಯಬಾರ್ದು. ಬಾಬಾ ಬಾಬಾ ಏನ್ ಟೈಟಲ್ ರೀ ಇದು? ಇಂಟರ್ನ್ಯಾಷನಲ್ ಟೈಟ್ಲು. ಇಂಡಿಯಾದಲ್ಲಿ 3 ಜನ ಈ ಕತೆ ಕೇಳಿ ಕುಂತ ಕಡೆನೆ ಸ್ಟಾಪ್ ಬ್ಲಾಕ್ ನಲ್ಲಿ ಮಾಯ ಆಗ್ಬಿಟ್ರು. ಯಾಕ್ರಿ? ಫಿಲಂ ಚೇಂಬರ್ ನಲ್ಲಿ ಟೈಟಲ್ ರಿಜಿಸ್ಟರ್ ಮಾಡಿಸೋ ಸ್ವಲ್ಪ ತಕರಾರು ಬಂತು. ಆದ್ರೆ ಅವ್ರಿಗೆ ಹೇಳ್ದೆ, ಅದನ್ನ ನಾನು ಹಾಲಿವುಡ್ ನಲ್ಲಿ ರಿಜಿಸ್ಟರ್ ಮಾಡಿಸಿ ಇಂಟರ್ನ್ಯಾಷನಲ್ ಪೇಪರ್ ನಲ್ಲಿ ಅನೌನ್ಸ್ ಮಾಡಿಸ್ತೀನಿ, BBC ನಲ್ಲಿ ಅನೌನ್ಸ್ ಮಾಡಿಸ್ತೀನಿ, ಸುಮ್ಕಿದ್ ಬಿಡು ಅಂತ. ಮತ್ ನಾನ್ ಹೆಂಗ್ ಸಿನಿಮಾ ಮಾಡೋದು? ಬಿಡಪ್ಪ, ಸಿನಿಮಾ ನನ್ನ ಹೆಸರಲ್ಲಿ ಮಾಡಿ ಡಬ್ಬ ನಿನ್ ಕೈಯಲ್ಲಿ ಕೊಡ್ತೀನಿ, ನೀನ್ ವ್ಯಾಪಾರ ಮಾಡ್ಕೊಂಡು ಆನಂದವಾಗಿದ್ಬಿಡು. ಅದ್ ಖರ್ಚು ಎಷ್ಟಾಗ್ತದೆ? ಏನಿಲ್ಲ ಅಂದ್ರೆ ಇವತ್ತು ಜುಜುಬಿ 10 ಲಕ್ಷ ಒಳಗೆ ಮುಗಿಸ್ಬಿಡ್ಬೋದು. ಬೇಕಂದ್ರೆ ಕೇಳ, ನಾನೇ ಡೈರೆಕ್ಷನ್ ಮಾಡಿ ಕೊಡ್ತೀನಿ. ನಿಮ್ಗೆ ಅದು ಅನುಭವ ಐತೇನೆ? ನನ್ನ ಯಾರಂತ ತಿಳ್ಕೊಂಡಾರ ಹೇಳಲ್ಲ ಇವನು ಸ್ವಲ್ಪ. ಏ ಶಿಪ್ಪಿ ಇದನ್ನಲ್ಲ, ಶಿಪ್ಪಿ ಶೋಲೆ ಶಿಪ್ಪಿ. ಶೋಲೆ ತೆಗಿಕ್ ಬಂದಾಗ ರಾಮನಗರದಲ್ಲಿ ಶಿಪ್ಪಿಗೆ ಮೂಸುಂಬಿ ಹಣ್ಣು ಬಿಡಿಸಿ ಶಿಪ್ಪಿ ತೆಗೆದು ಕೊಟ್ಟವ ನಾನೇ. ಅಷ್ಟೇ ಅಲ್ಲಲೇ, ಅವರ ಜ್ವರ ಬಂದು ಬಂಡೆ ಕೇಳಿ ಮಲಿಕೊಂಡಾಗ ಅಮ್ಜದ್ ಖಾನ್ ಗಬ್ಬರ್ ಸಿಂಗ್ ಒಂದು ಸೀನ್ಸ್, ಆ ಸೀನ್ಸ್ ಎಲ್ಲ ಪೂರ್ತಿ ನಾನೇ ಶೂಟಿಂಗ್ ಮಾಡಿದ್ದು. ಹೌದೌದು. ಆ ಗಬ್ಬರ್ ಸಿಂಗ್ ಪಾತ್ರ ಎಲ್ಲ ಮುಗಿದ್ಮೇಲೆ ಅವನು ಬಟ್ಟೆ ಬೂಟ್ಸ್ ಎಲ್ಲ ಹೊತ್ಕೊಂಡೋಗಿ ಒಳಗಿಡ್ತಿದ್ದವ್ರು ಇವರೇ. ಹೌದಪ್ಪ, ಟಾಪ್ ಟು ಬಾಟಮ್ ಕೆಲಸ ಮಾಡವ್ ನಾನು. ಸರಿ ಸರಿ. ಓ ಹಂಗಾರ ನೀವು ದೊಡ್ಡ ತಿಳುವಳಿಕೆಸ್ತರು ಬಿಡ್ರಿ. ನೋಡ್ರಿ, ನಂದು ಸ್ಮಗ್ಲಿಂಗ್ ನಲ್ಲಿ ಕಷ್ಟಪಟ್ಟು ಸಂಪಾದಿಸಿದ ಹಣ ವಯಸ್ಸಾನು ಲಾಸ್ ಆಗಬಾರ್ದ? ಸ್ಮಗ್ಲಿಂಗ್ ನಲ್ಲಿ ಕಷ್ಟಪಟ್ಟಿದ್ದಾನೆ ಅಂದ್ರೆ ಸಿಗಾಕಬಾರ್ದು ಅಂತ. ಇರ್ಲಿ, ಲಾಸ್ ಆದ ದಿನ ಸೋಳೆ ಮಗಂದೊಂದಿನ ಕಿತ್ತೋದು ಮೆಟ್ಟು ತಗೊಂಡು ಮತ್ತಷ್ಟು ಹೊರದೋಗಂಗೊಡಿ. ನಾ ಬೇಡ ಅಂದಲ್ಲ. ಬಿಡತಮ್ಮ, ಹಣ ನಿಂದಾದ್ರೂ ಒಂದೇ ನಮ್ದಾದ್ರೂ ಒಂದೇ. ನೀ ಹೂ ಅನ್ನು. ಬರೋ ವಾರನೇ ಸ್ಟಾರ್ಟ್ ಮಾಡಿ 3 ದಿನದಲ್ಲಿ ಮುಕ್ತಾಯದ ಟೈಟ್ಲ್ ಬರೆಸ್ಬಿಡ್ತೀನಿ. ಏನಂತೀಯ? ಆದ್ರೆ ನಾನು ಇವತ್ತಷ್ಟೊಂದು ರೊಕ್ಕ ತಂದಿಲ್ಲ, ಎಲ್ಲೋ 5 ಲಕ್ಷ ರೂಪಾಯಿ ತಂದಿದ್ದೆ. ಮೆಕ್ಕಿದ್ದಕ್ಕೆ ಸೆಲ್ಫ್ ಚೆಕ್ ಕೊಡು. ಕೆಲವು ಬರೀ ಮೈ ಸೀನ್ಸ್ಗಳಿರ್ದಾವೆ, ಅದನ್ನ ತೆಗಿತಾ ಇರ್ತೀನಿ. ನೀ ತಂದ ಮೇಲೆ ಬಟ್ಟೆ ಹಾಕಿ ತೆಗಿಯೋಣ. ಓಕೆ, ಕ್ಯಾಶ್ ಆಗ್ಲಿ. 3 ದಿನ ಬಿಟ್ಟು ನಾನು ಬಂದು ಉಳಿದ ಕ್ಯಾಶ್ ಕೊಡ್ತೀನಿ. ಮುಕ್ತಾ ತಗೊಳ್ರಿ 5 ಲಕ್ಷ ಕ್ಯಾಶ್. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಗೋವಿಂದ ಗೋವಿಂದ. ಏನಲೆ ಅದು? ಅದು ಶೆಟ್ರಂಗಡಿ ನಂದಣ್ಣ. ಅದೇ ನಮ್ಮ ಮಂಡಲ ಪಂಚಾಯತಿ ಮಾಜಿ ಮೆಂಬರು ತಿರುಪತಿ ಪ್ರಸಾದ ಕೊಟ್ಟ, ತಗೊಳ್ಳಿ ನೀವೇ. ತಿರುಪತಿ ಪ್ರಸಾದ್ ರೇ? ಹಂಗಾರ ನನ್ನ ಸಿನಿಮಾ ಗ್ರ್ಯಾಂಡ್ ಸಕ್ಸಸ್ ಅಂತ ತಿಳ್ಕೊಂಬಿಡ್ರಿ. ಕೊಡ್ರಿ ಪ್ರಸಾದ. ಇದೆ ಸ್ವಾಮಿ ಆಶೀರ್ವಾದ ಆಗಿದೆ ನಂಗೆ. ಲಾಡು ಜೊತೆನಲ್ಲಿ ಎಲ್ಲ ಒಟ್ಟಿಗೆ ಬಂದಿದೆ. ನಾನು ಹೇಳಿದ್ದ ಕ್ವಾರ್ಟರ್ ಲೋಡ್ನು ಕೊಡಪ್ಪ, ಯಜಮಾನ್ರು ಕುಡಿಲಿ. ಬೇಡ್ರಿ, ಬರೀ ದೇವ್ರ ಪ್ರಸಾದ ಆದ್ರಷ್ಟು ಸಾಕು. ಗುಂಡು ಇನ್ನೊಂದ್ ದಿನ ಹಾಕ್ತೀನಿ ಬಿಡ್ರಿ. ಬರ್ತೀನ್ರಿ. ನೋಡ್ರಿ, ನಾಡಿದ್ದು ಬಂದ್ರು ಬಂದೆ ನಾನು. ನೀವೆಲ್ಲ ರೆಡಿ ಮಾಡ್ಕೊಡ್ರಿ. ಶರಣ್ರಿ. ಇವತ್ತ ಹೇಳ್ತಾ ಯಾರ ಮುಖ ನೋಡಿದ್ನು ಲಕ್ಷಣವಾಗಿ ಲಕ್ಷ ಎಣಿಸ್ಕೊತಾ ಇದ್ದಾನೆ. ನೋಡಲಿ, ಸಿನಿಮಾ ಮಾಡೋ ಅಂತ ಬಂದವನೆ ಕಟ್ಟು ತಗೊಂಡು. ಇರ್ಲಿ ಏನ್ ಮಾಡ್ತೀರಾ ಮಾಡ್ರಪ್ಪ, ಯಾರು ಬೇಡ ಅಂತಾರ ನಿಮ್ಮನ್ನ. ಏನ್ರಿ, ನಿಮ್ಮನ್ ಪಕ್ಷದಿಂದ ಕಿತ್ತಾಕ್ಬಿಟ್ರಂತಲ್ಲ, ನಿಜನಾ? ಯಾವ ನನ್ ಮಗ ಹೇಳಿದ್ದು ನನ್ನ ಪಕ್ಷದಿಂದ ಕಿತ್ತಾಕ್ಬಿಟ್ಟವ್ರೆ ಅಂತ? ನೀವು ಯಾವ ಪಕ್ಷದಲ್ಲೂ ಇಲ್ವೇ ಇಲ್ಲ ಅಂತ ಅಕ್ಕವ್ರಿಗೆ ಸುದ್ದಿ ಬಂದಾಯ್ತು. ಅದು ನಿಜ. ಇವತ್ತಿನಿಂದ ನಾನು ಯಾವ ಪಕ್ಷದಲ್ಲೂ ಇಲ್ಲ. ಆದ್ರೆ ನಾನು ಯಾಕೆ ಪಕ್ಷ ಬಿಟ್ಟೆ ಅಂತ ಒಬ್ಬ ನನ್ನ ಮಗನಾದ್ರೂ ಕೇಳಿದ್ನ? ಇಲ್ಲ. ಸರಿ, ಈಗ ನಾನು ಕೇಳ್ತಾ ಇದ್ದೀನಿ, ಸರಿಯಾಗಿ ಉತ್ತರ ಕೊಡಿ. ನೀನ್ ಪೇಪರ್ ನೋಡ, ಇಲ್ಲ ಪಬ್ಲಿಕ್ ಲೀಡರ್, ಇಲ್ಲ ಪಾರ್ಟಿ ಪ್ರೆಸಿಡೆಂಟ, ಇಲ್ಲ ಪ್ರಧಾನಿನ, ಇಲ್ಲ ನಮ್ಮ CM PM, ಅದ್ಯಾವುದು ಅಲ್ಲ ನೀನು. ಆದ್ರೂ ಹೇಳಿಬಿಡ್ತೀನಿ, ಈ ದೇಶದಲ್ಲಿ ಆಗ್ತಿರುವ ಕೊಲೆ ಸುಲಿಗೆ ಕಾಮನ್ ಆಗ್ಬಿಟ್ಟಿದೆ. ಅದನ್ನ ನೋಡಕ್ ಆಗ್ತಾ ಇಲ್ಲ. ಅದು ನಿಮ್ ರಾಜಕಾರಣಿ ಅನುಗ್ರಹದಿಂದಲೇ ನಡೀತಾ ಇರೋದು ಕಣ, ಬಿಡಿ. ಕನ್ನಡ ತಾಯಿ ಕಾವೇರಿ ಗದ್ದಲವನ್ನ ಅಲ್ಲೇ ನಿಲ್ಲಿಸ್ಬಿಟ್ಟು ಅನ್ಯಾಯ ಮಾಡ್ತಿದ್ದಾರೆ ನಿಮ್ಮ ರಾಜಕಾರಣಿಗಳು. ಯಾರಿಗೆ?
ಪಬ್ಲಿಕ್ಕು ಅಥವಾ ಪುಡಾರೆ ಗೋಂಡಾಗಳಿಗೋ? ಅಲ್ವೋ ರೇ ಹಲ್ಕ ನನ್ನ ಮಗನೇ, ನೀ ಏನ ಲಾಯರಿಯನ್ನ ಕ್ವಶನ್ ಮೇಲೆ ಕ್ವಶನ್ ಹಾಕೋದಕ್ಕೆ ನನ್ನ ಮಗನೇ? ಇನ್ನೊಂದ್ಸಾರಿ ನನಗೆ ಕ್ವಶನ್ ಹಾಕಿದ್ರೆ ಪೇಮೆಂಟ್ ಕಟ್ ಮಾಡಿ ಪುಟ್ಪಾತಿ ತಳಿಬಿಡ್ತೀನಿ. ಅಯ್ಯ ಬಿಡ್ರಿ, ಅದು ರಾಜ್ಯ ಮಟ್ಟದ ವಿಚಾರ. ದೇಶ ಮಟ್ಟದ ನಾಯಕರೇ ಸುಮ್ನಿದ್ದಾರೆ. ನಿಮಗಷ್ಟಿಷ್ಟ ಇದ್ದಿದ್ರೆ ಸೀದಾ ಡೆಲ್ಲಿಗೆ ಹೋಗಿ ಕೇಳಬೇಕಾಗಿತ್ತು. ಹೇಳ್ತಾ ಇದ್ದೆ, ಆದ್ರೆ ಪಬ್ಲಿಕ್ ಫಂಡ್ ಕಲೆಕ್ಟ್ ಮಾಡಿ ಕೊಡ್ಲಿಲ್ಲ. ನಾನು ಅದನ್ನ ಕೊಡ್ಲಿ? ಆ ಡೆಲ್ಲಿನೇ ಇಲ್ಲಿ ಬೆಂಗಳೂರಿಗೆ ಕರೆಸಿ ಕನ್ನಡನ ರಾಷ್ಟ್ರ ಭಾಷೆ ಮಾಡ್ಲಿಲ್ಲ. ನನ್ನ ಹೆಸರು ಚೆನ್ನಪ್ಪಾಜಿನೇ ಅಲ್ಲ. ಅಲ್ರೇ ಸಾವುಕಾರ್ರೆ, ಪಂಜಾಬ್ ಸಮಸ್ಯೆನೇ ಇನ್ನೂ ಬಗೆಹರಿದಿಲ್ಲ, ಈ ಸಣ್ಣ ಕಾವೇರಿ ಸಮಸ್ಯೆ ಬಗೆಹರಿಸ್ತದೇನ್ರಿ? ಲದ್ದಿ ಬುದ್ಧಿ ದದ್ದಿ ನನ್ನ ಮಗನೇ, ಪಂಜಾಬಿನ ಸಮಸ್ಯೆ ವಿಷಯನೇ ಬೇರೆ, ಕಾವೇರಿ ವಿಷಯನೇ ಬೇರೆ. ಕಾವೇರಿ ಹುಟ್ಟಿದ್ದು ಕರ್ನಾಟಕದ ಕೊಡಗಿನಲ್ಲಿ ನನ್ನ ಮಗನೇ. ಅದ್ರ ವಿಷಯ ಬಂದಾಗ ಮಾತಾಡಕ್ಕೆ ನಮಗೆ ಜಾಗ ಐತೆ ಕಂಡ, ಹಿಡ್ಕೊಳ್ಳಕ್ಕೂ ಜಾಗ ಐತೆ, ನೀರ್ನ ಬುಡಕ್ಕೂ ಜಾಗ ಐತೆ, ಎರಡು ನಮ್ ಕೈಲೇ ಐತೆ. ಒಟ್ನಲ್ಲಿ ಈ ಎಲ್ಲಾ ಸಮಸ್ಯೆಗಳು ಬಗೆಹರಿಬೇಕಾದ್ರೆ ಒಬ್ಬ ಸರಿಯಾದ ಮಂತ್ರಿ ವಿಧಾನಸೌಧ ಕುರ್ಚಿ ಮೇಲೆ ಕೂತ್ಕೋಬೇಕು. ಕುರ್ಚಿ ವಿಚಾರ ಬಿಡಿ, ಸಿನಿಮಾ ವಿಚಾರ ಮಾತಾಡಿ. ನೀವ್ ಪಕ್ಷ ಯಾಕೆ ಬಿಟ್ರಿ ಅಂತ ನನಗ್ ಈಗ ಅರ್ಥ ಆಯ್ತು ನೋಡಿ. ನಿಜ ಹೇಳ್ರಿ, ಸಿನಿಮಾ ತೆಗಿಲಿಕ್ಕೆ ಈಗ ದುಡ್ಡಿಗೆ ಏನ್ ಮಾಡ್ತೀರಿ? ಏನಲ್ಲೇ ಸಾರಥಿ, ಇವಳು ನನ್ನ ಹಿಂಗ ಪ್ರಶ್ನೆ ಕೇಳ್ತಾವಳೆ. ಇವಳಿಗೆ ಇನ್ನ ನನ್ನ ಈ ವಿಚಾರ ಗೊತ್ತಿಲ್ಲ ಅಂತ ಕಾಣ್ತದೆ ಕಣ್ಣ. ನೀನಾದ್ರೂ ಹೇಳಲಿ. ಹೇಳು ಅಂತ ತಾವು ಇನ್ನೂ ಅಪ್ಪಣೆ ಕೊಡ್ತಿರ್ಲಿಲ್ವಲ್ಲ? ಎಲ್ಲ ನನ್ನ ಮುಂದೆ ಪಟ್ಟಿ ಕಟ್ತಿದ್ಯಲ್ಲ ಬೇಕುಪ್ಪ. ಬೀದಿನಲ್ಲಿ ಯಾವಳಾರು ಏನಣ್ಣ ಮನೆ ಕಡೆ ಬರ್ನೇ ಇಲ್ಲ, ಬಾಳ ದಿನ ಆತು ಅಂದ್ರು ಸಾಕು, ಅದನ್ನೇ ತಂದು ಇವಳ ಹತ್ರ ಹೇಳಿ ಕ್ಲಾಸ್ ಕ್ಲೈಮಾಕ್ಸ್ ಡೈಲಾಗ್ಸ್ ಮಾಡಿ ಕ್ರಿಯೇಟ್ ಮಾಡ್ಬಿಡ್ತೀವಲ್ವೋ. ಅದು ಅವನ್ ತಪ್ಪಲ್ಲ ಕಣ್ರಿ, ನಿಮ್ಮ ತರಲೆ ಬುದ್ಧಿ ಗೊತ್ತಿರೋ ನಾನೇ ಇಂಥದ್ದೇನಾದ್ರೂ ಇದ್ರೆ ಬಂದ್ ಹೇಳು ಅಂತ ಅವನಿಗೆ ಆರ್ಡರ್ ಮಾಡಿದ್ದೆ. ಅಂಥವ್ರು ಆ ಬಾಯಮ್ಮನ್ ಬೆಂಗಳೂರ್ಗೆ ಅದ್ ಯಾಕೆ ಕರ್ಕೊಂಡ್ ಹೋದ್ರಿ? ಅಯ್ಯೋ ಗುಂಗುರು ಜುಟ್ಟೆ, ಯಾವ್ದು ಲಾಭ ಇಲ್ಲದೆ ಚೆನ್ನಪ್ಪ ಚಂಬೇಲಿ ಆಟ ಆಡಲ್ಲ ಕಣೆ. ಆ ಬಾಯಮ್ಮನ್ನ ಯಾಕೆ ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ದೆ ಅಂದ್ರೆ, ಅವಳು ಬಾಯಿ ನೋವು, ಅಲ್ಲೋವು, ಅದು ಇದು ಎಂತೆಂತದ ನೋವುಗಳು, ಅದಕ್ಕೋಸ್ಕರ ಕರ್ಕೊಂಡು ಹೋಗಿದ್ದೆ. ಯಾಕೆಂದ್ರೆ ಅವಳು ಅಲ್ಲನ್ನ ಕೀಳಿಸ್ಬೇಕಾಗಿತ್ತು. ಅದರಿಂದ ನಿಮಗೇನ್ ಲಾಭ? ದದ್ದು ಮಡಕೆ ತಲಿಯೋಳೆ, ಅವಳಷ್ಟು ಹೊಲುಗಳಿದಾವಲ್ಲೇ, ಚಿನ್ನದ್ದು ಕಡೆ. ಈ ಹಿಂದೆ ಒಂದ್ ಸೆಟ್ ಕೇಳಿಸಿದ್ನಲ್ಲ, ಅದು ಚಿನ್ನದಲ್ಲೂ, ಅದನ್ನೇ ಕರಗಿಸಿ ನಿನಗೆ ಓಲೆ ಮಾಡಿಸ್ಕೊಟ್ಟಿದ್ದು ಕಣೆ. ಏನ್ ತಲೇರಿ ನಿಮ್ದು? ಹಾಗಾದ್ರೆ ಈಗ ಸಿನಿಮಾದಲ್ಲೂ ಸಿಕ್ಕದಷ್ಟು ದೋತ್ತೀರಾ ಅನ್ನಿ? ಸಿಕ್ಕಿದಷ್ಟಲ್ಲ, ಸಿಕ್ಕಿದಷ್ಟು ದೋಚುತ್ತೀನಿ, ಅದೇ ನನ್ನ ಸ್ಪೆಷಾಲಿಟಿ. ಹೇಗೆ ಅಂದ್ರೆ ಹಳೆ 3 ಮಲಯಾಳಿ ಸಿನಿಮಾ ಪ್ರಿಂಟ್ ನ ಸಿಕ್ಕಿದಂಗೆ ಅಂಟಿಸಿಬಿಟ್ರೆ ನಮ್ದು ಒಂದು ಹೊಸ ಸರ್ಟಿಫಿಕೇಟ್ ಸಿನಿಮಾ ಆಯ್ತು. ಅದಕ್ಕೆ ನಮ್ಮ ಕನ್ನಡದ ಟೈಟಲ್ ಬರೆಸಿ ಸೆನ್ಸಾರ್ ಮಾಡಿಸಿದ್ರೆ ಅದೇ ಅವನ ಸಿನಿಮಾ. ಮತ್ತೆ ಅದರಲ್ಲಿ ಏಡ್ಸ್ ಬಗ್ಗೆ ಏನು ಮಾಡಿರೋಲ್ವಲ್ಲ? 2 ಲಕ್ಷ ಖರ್ಚು ಮಾಡಿದ್ರೆ 76 ರೀತಿ ಬೆಡ್ ಸೀನ್ಸ್ಗಳು ಸಿಗ್ತವೆ. ಆದ್ರಿಂದ ಏಡ್ಸ್ ಬಗ್ಗೆ ಕಾಮೆಂಟ್ರಿ ಹೇಳ್ತಾ ಹೋಗೋದು. ನೀವ್ ಹೀಗ್ ಸಿಕ್ದವ್ರಿಗೆಲ್ಲಾ ಮೋಸ ಮಾಡ್ತಿದ್ರೆ ಜನ ನಿಮ್ಮನ್ ಸುಮ್ನೆ ಬಿಡ್ತಾರಾ? ಅದ್ರಾಗ ಹಾಕ್ಸಿಬಿಡೋದು ವಾಲ್ ಪೋಸ್ಟ್ ಅಲ್ಲಿ, ವಯಸ್ಕರವರಿಗೆ ಪ್ರವೇಶವಿಲ್ಲ ಅಂತ ಹಾಕಿಬಿಡೋದಪ್ಪ. ಅಕಸ್ಮಾತ್ ಬಂದ್ರೆ ನಾವು ಜನಗಳಿಗೆ ಮೋಸ ಮಾಡ್ದಂಗ ಆಗಲ್ಲ, ಅದ್ ಅವ್ರ ಇಷ್ಟ ಅಲ್ವೇನಪ್ಪ. ನೋಡೇ, ಸಂಪಾದನೆನ ಸಾವುಕಾರ ಅನ್ನಿಸ್ಕೊಂಡವನು ನಾನಾ ರೀತಿ ಸಂಪಾದನೆ ಮಾಡ್ತಾನೆ. ಅದನ್ನ ಕಂಡು ಹಿಡಿಯಕ್ಕೆ ಇನ್ಕಮ್ ಟ್ಯಾಕ್ಸ್ ನವ್ರ ಕೈಲಿ ಆಗ್ತಾ ಇನ್ನ. ಅವ್ರ ಕೈಲಿ ಆಗದೆ ಇದ್ದದನ್ನ ಇವ್ರು ಕಂಡು ಹಿಡಿದು ಅಂಥ ಕಿಲಾಡಿ ಜನರನ್ನ ಯಾಮಾರಿಸಿ ಇವ್ರು ಆ ದುಡ್ಡನ್ನ ಹೊಡೆದಿದಾರಲ್ಲ, ಅದು ಇವ್ರ ಸ್ಪೆಷಾಲಿಟಿ ಅಲ್ವಾ ಸಾವುಕಾರ? 3 ವರ್ಷ ಆಯ್ತು ನೀನಂತವ ಪಾರ್ಟ್ನರ್ ಆಗಿ, ನಿನಗೆ ಇನ್ನ ನನ್ನ ಅಂತರ್ಗಂಗೆ ಏನು ಅಂತ ಗೊತ್ತಾಗಿಲ್ಲ. ಅದೇ 2 ವರ್ಷ ಆಯ್ತು ಈ ನನ್ನ ಮಗ ಪಿ ಆಗಿ ನನ್ನ ಪೂರ್ತಿ ವಿಷಯ ತಿಳ್ಕೊಂಡ್ಬಿಟ್ಟವನೆ. ಎಲ್ಲ ನಿಮ್ಮ ಸಹವಾಸದ ಫಲ ನೋಡಿ. ಅಂದ್ರೆ ನೀವು ಬರೀ ಚೋಡ್ ಬಿಡೋದು ಅಲ್ದೆ ಜನಗಳ ಹಣ ಹೊಡೆಯೋದ್ರಾಗೂ ಸ್ಪೆಷಲ್ ಮನುಷ್ಯ ಆಗಿದ್ದೀರಿ. ಇನ್ನೇ ಹಣ ಹೊಡೆಯೋದು ಒಂದು ಕಲೆ, ಎಲ್ಲರೂ ಹೊಡೆಯಕ್ ಹೋದ್ರೆ ಹೊಡೆಸ್ಕೋಬೇಕಾಗತ್ತೆ. ಜನಗಳಿಗೆ ಬೊಗಳೆ ಹೊಡೆಯೋದು ಒಂದು ಕಲೆ. ಈ 2 ಸಬ್ಜೆಕ್ಟ್ ನ ಯಾವುದೇ ಯೂನಿವರ್ಸಿಟಿಲಿ ಹೇಳ್ಕೊಡೋದಿಲ್ಲ ಕಣೆ. ಈ ರೀತಿ ಯಾವ ಯೂನಿವರ್ಸಿಟಿನವರು ಹೇಳ್ಕೊಡಕ್ಕೆ ಆಗದ 2 ಶಾಸ್ತ್ರಗಳು ಅಂದ್ರೆ, ಒಂದು ಕಾಮಶಾಸ್ತ್ರ,
ಎರಡನೇದು ದ್ರೋಹ ಶಾಸ್ತ್ರ. ಈ 2 ಶಾಸ್ತ್ರಗಳ ಮೇಲೂ ನೀವೇ ಒಂದು ಯೂನಿವರ್ಸಿಟಿನ ಓಪನ್ ಮಾಡ್ಬಿಡಿ. ಮತ್ತೆ ಅದು ಓಪನ್ ಮಾಡಕ್ಕೆ ಅಂತ ಬೆಂಗಳೂರು ಯೂನಿವರ್ಸಿಟಿ ಪಕ್ಕದಲ್ಲಿ ಜಾಗ ಕೊಡಿ ಅಂತ ಸರ್ಕಾರ ಕೇಳಿದೀನಿ. ಕೊಟ್ರೆ ಸದ್ಯಕ್ಕೆ ಟೆಂಪ್ರವರಿ ತಗಡಿನ ಶೆಡ್ ಹಾಕಿ ಅರ್ಜಿನ್ ಕರೆದು ಬಿಡ್ತೀನಿ, ಶೂಟಿಂಗ್ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಸಾಕ್ ನಿಲ್ಲಿಸ್ರಿ. ಮರ್ಯಾದೆಯಾಗಿ ಬೀದಿಲಿ ಕಡ್ಲೆಕಾಯಿ ಮಾರ್ರಿ. ಏನೋ ಬಾಯ್ ಮಾತಕ್ ಹಂಗಂದ್ರೆ ಅದೇ ಸಾಕು ಅಂತ ಆಗ್ಲೇ ಅದಕ್ಕೂ ಒಂದ್ ಜೋಡ್ ಬಿಡ್ತಿದ್ದೀರಲ್ಲ. ಓಹೋ ಸ್ವಾಮಿ, ಸಿನಿಮಾ ಪ್ರೊಡ್ಯೂಸರ್ ಶಿಂಗಣ್ಣ ಅಲಿಯಾಸ್ ಶಿವಕುಮಾರ್ ಆಫ್ ಬಾಂಬೆ, ಬನ್ನಿ, ಹೀಗ್ ಬನ್ನಿ. ಅರೇ ರೇ ರೇ ರೇ, ಅಣ್ಣ ಅವ್ರ ಅಸ್ಟೆಂಟ್ ಸಾರಥಿ ಅವರು ಏನ್ರಿ ನೀವಿಲ್ಲಿ? ಯಾರ್ರೀ ಇವ್ರೆಲ್ಲ? ಇವರ ಶ್ರೀಮಾನ್ ಚೋಡ್ ಮಾಸ್ಟರ್ ಚೆನ್ನಪ್ಪನವರಿಂದ ಚೆನ್ನಾಗಿ ಬೋಳಿಸ್ಕೊಂಡ ಭಕ್ತಾದಿಗಳು. ಸಕ್ಕರೆ ಮಂಡಿ ಶಂಕರಪ್ಪ, ತಿಪ್ಟೂರು ತಗಡಪ್ಪ ಇವರೆಲ್ಲ ನಿಮ್ಮ ಹಾಗೆ ಲಕ್ಷಾಂತರ ರೂಪಾಯಿ ಕೊಟ್ಟು ತಲೆ ಬೋಳಿಸ್ಕೊಂಡಿದ್ದಾರೆ. ಹಾಗಾದ್ರೆ ನಾನು ಕೊಟ್ಟಿರೋ ಲಕ್ಷಾಂತರದ ಗತಿ? ಶ್ರೀಮದ್ ರಮಣ ಗೋವಿಂದ. ಏನ್ರಪ್ಪ ಎಲ್ಲರೂ ಕೂಡಿ ಎಕ್ಕದಮ್ ಗೋವಿಂದ ಹಾಕ್ಬಿಟ್ರಲ್ಲ? ಅದು ಗೋವಿಂದನ ಪಾದ ಸೇರಿದ್ರೆ ಖಂಡಿತ ಇವರಿಗೆಲ್ಲ ಒಂದು ರೀತಿ ಆನಂದ ಆಗ್ತಿತ್ತು. ಆದ್ರೆ ಅದು ನಮ್ ಚೆನ್ನಪ್ಪನ ಜೇಬು ಸೇರಿಬಿಡ್ತಲ್ಲ, ಅದಕ್ಕೆ ಕಣಿಯ ಅವನಿಂದ 10 ಪೈಸಾ ವಾಪಸ್ ವಸೂಲಿ ಮಾಡೋಕಾಗ್ತಿಲ್ಲ. ಏನಾದ್ರೂ ಕೇಳಿದ್ರೆ ಏನಿದೆ ಸಾಕ್ಷಿ ಅಂತಾನೆ. ಮಿಸ್ಟರ್ ಸಾರಥಿ ಅವ್ರೆ, ಈಗ ನೀವೇ ಏನಾದ್ರೂ ಒಂದು ಉಪಾಯ ಹೇಳ್ರಿ. ಹೆಂಗ್ ಮಾಡಿದ್ರೆ ನಮ್ಮ ಹಣ ನಿಮ್ ಚೆನ್ನಪ್ಪನಿಂದ ವಸೂಲಿ ಮಾಡಬಹುದು ಅಂತ. ಅವನಿಂದ ಹಣ ವಸೂಲಿ ಮಾಡಬೇಕು ಅಂದ್ರೆ ಈಗ ನಾವೆಲ್ಲ ಸೇರಿ ಅವನ ಹೋಮ್ ಮಿನಿಸ್ಟರ್ ಗಂಗಮ್ಮನ್ ನೋಡಿ ಉಬ್ಬಿಸ್ಬೇಕು. ಆಕೆ ಮನಸ್ಸು ಮಾಡಿದ್ರೆ ಆಗತ್ ನೋಡ್ರಿ. ಏನ್ರಿ ಆಕೆ ಮನಸ್ಸು ಮಾಡಿದ್ರೆ ಹೆಂಗ ಆಗ್ತದ್ರಿ? ಎಷ್ಟಾದ್ರೂ ಅವನ್ ಹೆಂಡತಿ, ಗಂಡನ ಸಂಪಾದನೆನ ಎತ್ತು ಕೊಡೋದಕ್ಕೆ ಮನಸ್ಸು ಬರ್ಬೇಕಲ್ಲ. ಆದ್ರೆ ಒಂದು ಕಥೆ, ಆಕೆ ನಿಜವಾದ ಹೆಂಡತಿ ಅಲ್ಲ. ನಿಜವಾದ ಹೆಂಡತಿನ ಮಗು ಸಮೇತ ರೈಲ್ನಲ್ಲಿ ಹಚ್ಚಿ ಇವನ್ ರೈಲು ಬಿಟ್ಟು ಬೊಂಬಾಯಿ ಸೇರಿದ್ನಂತೆ. ಅಂದ್ರೆ ಇವಳು ಗಮ್ಮತ್ ಗಂಗಿ ಅಂತ. ಇವರಪ್ಪ ಅಲ್ಯೂಮಿನಿಯಂ ಪಾತ್ರೆ ಮಾರಿ ಮಾರಿ ಮುಚ್ಚಿಟ್ಟ ಹಣ ಹೊಡ್ಕೊಂಡು ಬೊಂಬಾಯಿನಲ್ಲಿ ಸಿನಿಮಾ ಸೇರಬೇಕು ಅಂತ ಹೋಗಿ ಹಳ್ಳಕ್ಕೆ ಬಿದ್ದವಳು. ಈ ಸುಳ್ಳ ಅವಳು ಸಮೇತ ಇಲ್ಲಿಗೆ ಬಂದು ಅವಳು ದುಡ್ಡಲ್ಲೇ ಅಂಗಡಿ ಓಪನ್ ಮಾಡ್ಕೊಂಡು ಒಬ್ಬ ಮನುಷ್ಯ ಆದ ನೋಡ್ರಿ. ಅಲ್ರಿ, ಇಷ್ಟೆಲ್ಲ ಗೊತ್ತಿರೋ ನೀವು ಇವನ ಹತ್ರ ಯಾಕೆ ಕೆಲ್ಸಕ್ಕದಿರಿ? ಅದಕ್ಕೂ ಒಂದು ಕಾರಣ ಇದೆ. ವಿಷಯ ಕ್ಲೈಮ್ಯಾಕ್ಸ್ ಬಂದಾಗ ವಿಚಾರ ಏನು ಅಂತ ನಾನೇ ಬಾಯ್ ಬಿಡ್ತೀನಿ. ಆದ್ರೆ ನನಗೊಂದು ಅನುಮಾನ. ಏನು? ಏನಿಲ್ಲ, ನೀವ್ ಹಿಂದೂ ಮುಂದೂ ನೋಡಿದ ಒಬ್ಬ ವ್ಯಕ್ತಿ ಹತ್ರ ಲಕ್ಷಾಂತರ ರೂಪಾಯಿ ಕೊಟ್ಟು ಒಂದು ಕೆಟ್ಟ ಮಟ್ಟದ ಚಿತ್ರ ತೆಗಿಬೇಕು ಅಂತ ಹೇಳ್ತಿದ್ರಲ್ಲ, ಹಾಗೆ ಅದ್ರ ಹಿನ್ನೆಲೆ ಬಹಳ ದೊಡ್ಡದು ಬಿಡ್ರಿ. ಅಂದ್ರೆ ನೋಡ್ರಿ, ನಾನು ಬಹಳ ಸುಖವಾಗಿ ಬೆಳೆದ್ ಬಂದವನ್ರಿ. ಕಾಲೇಜನ್ನು ಮುಗಿಸಿದ್ದೆ. ನಮ್ಮಪ್ಪ ಹತ್ರ ಇದ್ದ ಹಣನೆಲ್ಲ ಕೊಟ್ಟು ವ್ಯಾಪಾರ ಮಾಡಂತ ಹೇಳ್ದ. ಹಿಂಗ ಒಬ್ಬನ ಸ್ನೇಹಿತನ ಜೊತೆ ಸೇರಿ ಬಾಂಬೆಗೆ ಹೋದೆ. ಅಲ್ಲಿ ಸುಲಭವಾಗಿ ಮಾಡೋಕಾಗಿದ್ದು ಅಂದ್ರೆ ಸ್ಮಗ್ಲಿಂಗ್ ಒಂದೇ. ಅದರಲ್ಲಿ ಲಕ್ಷಾಂತರ ಸಂಪಾದಿಸಿದೆ. ಆದ್ರೆ ಏನ್ ಮಾಡೋದು, ಸುಖ ಪಡೋಕೆ ನಮ್ಮ ಅಪ್ಪನೇ ಉಳಿದಿರ್ಲಿಲ್ಲ. ಊರಿಗೆ ಬಂದ ನಮ್ಮ ಅಪ್ಪನ ಸಾವಿನ ಸುದ್ದಿ ಕೇಳಿ ಮತ್ತೆ ಬೊಂಬಾಯಿಗೆ ಹೋಗ್ಬಿಟ್ಟೆ. ಮತ್ತೆ ನಿಮಗೆ ಈ ಚೋಡ್ ಮಾಸ್ಟರ್ ಪರಿಚಯ ಆಗಿದ್ದು? ನೋಡಿ, ನಮ್ಮ ಸ್ನೇಹಿತರೆಲ್ಲ ಕೂಡಿ ಒಂದು ಕನ್ನಡ ಸಂಘ ಅಂತ ಮಾಡಿ ಗಣೇಶನ್ ಕುಂದ್ರಿಸ್ಬೇಕು ಅಂತಿದ್ದಾಗ ಈ ಆಸಾಮಿ ಬಸ್ ಸ್ಟ್ಯಾಂಡ್ ನಲ್ಲಿ ಸಿಕ್ಕಾಗ ಭಾರಿ ಶ್ರೀಮಂತನ ಹಂಗೆ ಆಕ್ಟ್ ಮಾಡಿ ದೇವ್ರ ಹೆಸರಲ್ಲಿ ಸಿಕ್ಕಿದ್ನಲ್ಲ ಜೇಬಿ ತುಂಬಿಕೊಂಡು ಓಡಿ ಹೋಗುವಾಗ ನಾನ್ ಬಿಡಿಸಿದ್ದೆ. ಆದ್ರೆ ಹಂಗ ನಾ ಅವನು ಬಿಟ್ಟಿದ್ದ ತಪ್ಪಾತ್ ನೋಡ್ರಿ. ಆ ಕಥೆ ಒಬ್ಬರೇ ಇದ್ದಾಗ ಹೇಳ್ತೀನಿ ತಡ್ರಿ ಅದನ್ನ. ಅದೇನು ಅಂತ ಹೇಳ್ಬಿಡ್ರಿ, ಮತ್ತೆ ಎಲ್ಲ ನಮ್ಮವರೇ ಇದೀವಲ್ಲ. ನೋಡ್ರಿ, ಇವನು ಗುಂಡಾಗಳನ್ನು ಬುಕ್ ಮಾಡಿಕೊಂಡು ಸುಮಾರು 50,000 ರೂಪಾಯಿ ದೇವ್ರ ಹೆಸರು ವಸೂಲಿ ಮಾಡಿದ್ದ. ಸಿಕ್ ಬಿದ್ದಾಗ ಕೇಳಿದ್ರೆ ಎಲ್ಲಾ ಹಣ ನನ್ನ ಕೈಲೇ ಕೊಟ್ಟಿನಂತ ದಬಾಯಿಸ್ದ. ಆದ್ರೆ ಸ್ನೇಹಿತರು ನಂಬದೆ ಇವನು ಒದ್ರು. ಪೊಲೀಸರು ನನ್ನ ಒದ್ದು ಒಳಗೆ ಹಾಕಿದ್ರು. 6 ತಿಂಗಳ ಜೈಲ್ ಆಯ್ತು. ಬರ್ರಿ ಬರ್ರಿ, ಮೊದಲು ಅವ್ನು ಹೇಳ್ತಿ ಗಂಗಮ್ಮ ನೋಡೋಣ ಬರ್ರಿ. ಸಾರ್ಥಿ, ಯಾರು ಇವರೆಲ್ಲ? ನಮ್ಮ ಯಜಮಾನ್ರೇನಾದ್ರು ಎಲೆಕ್ಷನ್ ನಿಂತಿದಾರಾ? ಸಾರಿ, ಇವಾಗ ಯಾವ ಎಲೆಕ್ಷನ್ ಹಾಕವ್ರೆ? ಅಕಸ್ಮಾತ್ ಆಗಿ ಏನಾದ್ರೂ ಎಲೆಕ್ಷನ್ ಇದ್ದು ನಿಮ್ ಯಜಮಾನ್ರು ನಿಂತ್ರು ಅಂದ್ರೆ ಈ ಜನ ಮಾತ್ರ ಖಂಡಿತ ಅವ್ರ ಪರವಾಗಿ ಪ್ರಚಾರ ಮಾಡೋದಿಲ್ಲ. ಯಾಕೆ ಅಂದ್ರೆ ಇವರಿಷ್ಟು ಜನ ನಿಮ್ ಯಜಮಾನ್ರು ಅಲಿಯಾಸ್ ನಮ್ಮ ಸಾಹುಕಾರರಾದ ಶ್ರೀಮಾನ್ ಚೋಡ್ ಮಾಸ್ಟರ್ ಚೆನ್ನಪ್ಪನವರಿಂದ ತಿರುಪತಿ ಚೊಂಬು ತಗೊಂಡಿರೋರು. ಅದ್ ಹೇಗೆ? ಇವರು ಸಕ್ಕರೆ ಮಂಡಿ ಶಂಕರಪ್ಪ ಅಂತ. ನಮಸ್ಕಾರ ತಾಯಿ. ಇವರು ಬ್ಲಾಕ್ ನಲ್ಲಿ ಸಕ್ಕರೆ ಮಾರೋ ಆಸೆಯಲ್ಲಿ ನಮ್ಮ ಸಾಹುಕಾರರಿಗೆ ಸರಿಯಾಗಿ ಲಕ್ಷ ರೂಪಾಯಿ ಅಡ್ವಾನ್ಸ್ ಮಾಡಿ ಮೋಸ ಅಂತ ಗೊತ್ತಾದ್ಮೇಲೆ ಮಾತು ನಿಂತು ಹೋಗಿದೆ. ಇನ್ನು ಇವರು ತಿಪ್ಟೂರು ತಗಡಪ್ಪ ಅಂತ. ನಮಸ್ಕಾರ ತಾಯಿ. 50,000 ಕಾಯಿಗೆ ಹತ್ತತ್ರ 2 ಲಕ್ಷ ರೂಪಾಯಿ ಅಡ್ವಾನ್ಸ್ ಮಾಡಿ 6 ತಿಂಗಳಾಗಿದೆ. ನಮ್ಮ ಯಜಮಾನ್ರು ಇವ್ರ ಕೈಗೆ ಕಾಯಿ ಬದಲು ಚಿಪ್ ಎಣಿಸ್ಕೊಟ್ಟಾಗಿನಿಂದ ಬೆಪ್ಪ ತಕಡೆ ಹಾಗೆ ಬುದ್ಧಿ ಕೆಟ್ಟು ಬೀದಿ ಬೀದಿಲಿ ಅಲಿತಾ ಇದ್ದಾರೆ. ಈಗ ಇವ್ರಿಗೆಲ್ಲರಿಗೂ ಅನ್ಯಾಯ ಆಗಿರೋದ್ರಿಂದ ಇಲ್ಲಿವರೆಗೂ ಇವರಿಂದ ಕೊಳ್ಳೆ ಹೊಡೆದಿಟ್ಟಿರೋ ಹಣನೆಲ್ಲ ಇವ್ರಗಳಿಗೆ ಕೊಟ್ಟು ಕಳಿಸ್ಬಿಡಮ್ಮ, ಎಲ್ಲಾದ್ರೂ ಬದುಕೊಳ್ಳಿ ಅತ್ಲಗೆ. ಇಷ್ಟೆಲ್ಲ ನಮಗೋಸ್ಕರ ತ್ಯಾಗ ಮಾಡ್ತಾ ಇದೆಯಲ್ಲ, ನಿನ್ನ ವಿಷಯದ ಬಗ್ಗೆ ನಮಗೆ ಯಾರಿಗೂ ಹೇಳೇ ಇಲ್ವಲ್ಲ. ಹೇಳಪ್ಪ, ನೀನ್ ಯಾರು ಅಂತ. ಹೇಳಬಿಡ್ತೀನಿ.
ನಾನು ಈ ಚೋಡ್ ಮಾಸ್ತರ ಮೊದಲೇ ಹೆಂಡತಿ ಮಗ. ಆ ಏನಪ್ಪ ನೀನ್ ಹೇಳ್ತಾ ಇರೋದು? ಹೌದು, ಈ ನೈವಂಚಕ ನಮ್ಮಪ್ಪ ತವರು ಮನೆಯಿಂದ ಹಣ ತರಲಿಲ್ಲ ಅಂತ ಹೆತ್ತು ಮಗು ಸಮೇತ ಹೆಂಡತಿನ ರೈಲ್ ಹತ್ತಿಸ್ಕೊಂಡು ಅರ್ಧ ದಾರಿನಲ್ಲಿ ಕೈ ಬಿಟ್ಟು ಕೆಳಗಿಳಿದು ಬಿಟ್ಟ. ಆದ್ರೆ ನನ್ನ ತಾಯಿ ನನ್ನ ಕೈ ಬಿಡದೆ ಕೂಲಿ ನಾಲಿ ಮಾಡಿ ಓದಿಸಿದ್ಲು. ಒಂದು ದಿನ ಅವಳು ಬದುಕಿದಾಳೆ ಅಂತ ಗೊತ್ತಾದಾಗ ಅವಳು ಬಾಳಿಗೆ ಸೀಮೆ ಎಣ್ಣೆ ಹಾಕಿ ಬೆಂಕಿ ಇಟ್ಟುಬಿಟ್ಟ. ಅವತ್ತಿಂದ ಇವನ ಮೇಲೆ ಸೇಡು ತೀರಿಸಿಕೊಳ್ಳೇಬೇಕು ಅಂತ ಇವನ ಮನೆಗೆ ಸೇವಕನಾಗಿ ಕೆಲಸಕ್ಕೆ ಸೇರಿದೆ. ನನ್ನ ನಿಜವಾದ ಹೆಸರು ಸಾರಥಿ ಅಲ್ಲ, ಮೂರ್ತಿ ಅಂತ. ಯಪ್ಪ ಏಸು ಮಂದಿರಿ ನನ್ನ ಮಕ್ಕಳು ಎಲ್ಲೆಲ್ಲೋ ಇದಾವಲ್ಲಪ್ಪ ನಮ್ ಬ್ರಾಂಚ್ ಆಫೀಸು. ನಮಗ್ ಗೊತ್ತಿಲ್ಲದೆ ಇದಾವಲ್ಲಪ್ಪ ನಮ್ ಬ್ರಾಂಚ್ ಆಫೀಸು. ಅಂದ್ರೆ ಈ ಮನುಷ್ಯ ಈ ವಿಚಾರದಲ್ಲಿ ನನಗೂ ಸುಳ್ಳು ಹೇಳಿದ್ನ? ಇಷ್ಟು ದೊಡ್ಡ ಮಗ ಇದ್ದಾನೆ ಅಂದ್ರೆ ಇವ್ರು ಹೇಳ್ತಿದ್ ವಯಸ್ಸು ಸುಳ್ಳು ಅನ್ನಿ. ಅಯ್ಯೋ ಅಯ್ಯೋ ಶಿವನೇ, ಬಿದ್ದಲ್ಲಪ್ಪ ಹಳ್ಳಕ್ಕೆ. ಇವನು ನಂಬುದವರು ಯಾರು ಉದ್ಧಾರ ಆಗಲೇ ಇಲ್ಲ ಬಿಡಿ. ಸೋಳೆ ಮಕ್ಕಳು ನನ್ನಂತ ಒಳ್ಳೆಯವನಿಗೆ ಯಾಮಾರಿಸ್ತಾ ಇದ್ದಾರೆ. ಇನ್ನು ಇವರು ದೇಶನ ಉಳಿಸ್ತಾರಾ? ಮದ ನೋಡಿ ಬಂಡಲ್ ಬಿಡೋ ಚೋಡ್ ಮಾಸ್ಟರ್. ಅಯ್ಯೋ, ಪಕ್ಕದಲ್ಲಿ ಒಬ್ಬ ಇನ್ಸ್ಪೆಕ್ಟರ್ನ ಬೇರೆ ಕರ್ಕೊಂಡು ಬರ್ತಾ ಇದ್ದಾನೆ. ಅಯ್ಯಯ್ಯೋ, ನಾನು ಒಳ್ಳೆ ಟೈಮ್ ನಲ್ಲೇ ಹಣ ಹಂಚ್ತಾ ನಿಂತಿದ್ದೀನಲ್ಲ. ಹಂಚು ಗಂಗಮ್ಮ, ಅದು ನನ್ನ ಹಣ, ಯಾರಿಗೂ ಮಾತಾಡೋ ಅಧಿಕಾರ ಇಲ್ಲ. ಹಂಚು. ಹಂಚ್ರಪ್ಪ ಹಂಚ್ರಿ. ನೀವು ಹಂಚ್ತಾ ಇರೋ ವಿಚಾರ ಹೆಂಚಿನ ಮ್ಯಾಗ್ ಹಾರಿ ಹೋಗಿ ಹೆದ್ದಾರಿಲಿರೋ ಪೊಲೀಸ್ ಸ್ಟೇಷನ್ ಮುಟ್ಟಿ ಬೆಚ್ಚಿ ಬಿದ್ದಿದ್ದಾರೆ ಪೊಲೀಸ್ ಸಾಹೇಬ್ರು. ಅವರನ್ನು ಕರ್ಕೊಂಡು ಬಂದಿದ್ದೀನಿ. ಕ್ವಶನ್ ಮಾಡಕ್ ಬಂದವ್ರೆ, ಆನ್ಸರ್ ಮಾಡ್ರಪ್ಪ ಸಾಹೇಬ್ರೆ. ಆಕ್ರಿ ಕ್ವಶನ್ ಮಾರ್ಕಿಂಗು. ಯಾರು ನೀವೆಲ್ಲ? ನಾನು ಶಿಂಗಣ್ಣ ಅಂತ, ಬೊಂಬೈನವ. ಇವಳು ಬರೇ ಬೊಂಬಾಯಿನವ. ಬರೇ ಬೊಂಬಾಯಿನವಲ್ರಿ, ಬೊಂಬಾಯಿನಿಂದ ಬ್ಯಾಗ್ ತುಂಬಾ ತಂದ ಬ್ಲಾಕ್ ಹಣ ಅಂತ ಹೇಳ್ರಿ. ಈ ಡೂಪ್ಲಿಕೇಟ್ ಹಣ ತಂದು ಒಂದು ಡಬ್ಬಲ್ ಕೊಡಿಸ್ತೀನಿ ಅಂತ ಆಸೆ ಹುಟ್ಟಿಸ್ತಾವ ರೀ. ಹೈ ಕ್ಲಾಸ್ ಸ್ಮಗ್ಲರ್. ಸುಳ್ಳು, ಶುದ್ಧ ಸುಳ್ಳು. ನಾನು ಸಿನಿಮಾಗಂತ ತಂದು ಕೊಟ್ಟು ಸಾಚಾ ನೋಟ್ಗಳು ಇವು. ಸುಳೆ ಮಗ ಎಷ್ಟು ಸಾರಿ ಸುಳ್ಳು ಹೇಳ್ತಾನ್ರಿ ಸಾಹೇಬ್ರೆ. ಸಾಚಾ ನೋಟ್ ಆಗಿದ್ರೆ ಸೆಂಟರ್ ನಲ್ಲಿ ಒಂದ್ ದಾರ ಇರ್ಬೇಕು, ಹೌದಲ್ಲೋ? ಅದೈತಾ ನೋಡ್ರಿ. ಇಲ್ವಲ್ಲ? ಹಂಗಾದ್ರೆ ನನ್ನ ಮಾತು ಸತ್ಯಾಂಶ ಅಂತ ಆಯ್ತಲ್ಲ. ಇದನ್ನ ತರಿಸಿದ್ದು ಇವಳೆ ಹೆಂಡತಿ ಆಗಿರ್ತೀನಿ ಅಂತ ಬಂದು ಹೆಂಗೋ ಈ ನನ್ ಮಗನ್ನ ಮೆತ್ತೆ ಕರೆಸ್ಕೊಂಡು. ಸುಳ್ಳು ಸುಳ್ಳು, ಇವ್ರು ಹೇಳ್ತಿರೋದೆಲ್ಲ ಸುಳ್ಳು. ಇವನು ನನ್ ದೂರದ ಬಳಗ. ಸುಳ್ಳು ಯಾಕಲೆ ಹೇಳ್ತೀಯ ಗನ್ನೇಟ್ ಗಂಗಿ? ನೋಡ್ರಿ, ಇವಳನ್ನ ನಾನು ಹೆಂಗಾರು ನಂಬಲಿ ಹೇಳ್ರಿ? ನಂಬಕ್ ಆಯ್ತದ? ನಂಬಕ್ ಆಗಲ್ರಿ ನನ್ನಂತ ಸತ್ಯವಂತರಿಗೆ. ಸಾಕ್ ನಿಲ್ಸ್ರಿ ನಿಮ್ ಸೈರನು. ಏ ಮಿಸ್ಟರ್, ಯಾರು ನೀವೆಲ್ಲ? ಇವನು ಅಂಗಡಿನಲ್ಲಿ ಕೆಲಸ ಮಾಡೋ ಅಡ್ಕಸ್ಬಿ ಪಾರ್ಥ ಸಾರಥಿ ಅಂತ. ಇವನು ನನ್ನ ಮನೆ ಆಳು, ನಾನು ಇವನಿಗೆ ಓನರು. ಆದ್ರೆ ಇಲ್ಲಿ ಇವ್ರ ಜೊತೆ ಸೇರ್ಕೊಂಡು 420 ಕೆಲಸ ಮಾಡ್ತಾ ಇರೋದ್ರಿಂದ ಇವನ್ನ ನಾನು ಬಿಟ್ಬಿಟ್ಟಿದ್ದೀನಿ. ನೀವು ಮಾತ್ರ ಬಿಡಬೇಡಿ. ಕ್ಷಮಿಸಿ ಇನ್ಸ್ಪೆಕ್ಟ್ರೆ, ನಾನು ಇವನು ಹೇಳಿದಾಗೆ ಅಡ್ಕಸ್ಬಿನೂ ಅಲ್ಲ, 420ನೂ ಅಲ್ಲ. ಇವನ್ ಹೆಂಡತಿ ಹೊಟ್ಟೆಯಲ್ಲಿ ಹುಟ್ಟಿದ 16 ಆಣೆ ಸಾಚಾ ಮಗ ನಾನು. ಸುಳ್ಳಪ್ಪೋ ಸುಳ್ಳು, ಸುಳ್ಳಲಿ ಚಾಂಡಾಲ ಸುಳ್ಳು. ಯಾಕೆ ನಿಲ್ಸ? ನಿನ್ನಂಥವನ್ನ ತಂದೆ ಅಂತ ಹೇಳಿಕೊಂಡಿದ್ದು ಹೆಮ್ಮೆಯಿಂದ ಅಲ್ಲ, ನಿನ್ನಿಂದ ನನ್ನ ಹೆತ್ತು ಸತ್ಲಲ್ಲ ನಮ್ಮಮ್ಮ, ಅವಳ ಆತ್ಮ ಶಾಂತಿಗಾಗಿ ಕಣೋ. ಶಾಂತಿ 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 ಅನ್ನೋದು ಸ್ವಾತಂತ್ರ್ಯ ಬಂದಿದ್ದನೇ ಸತ್ತೋಯ್ತು ಕಣಲೆ. ಈಗ ನಮ್ಮ ದೇಶದಲ್ಲಿ ಏನಿದ್ರು ಎದ್ದು ನಿಂತಿರೋದು ಭಯ, ಭೀತಿ, ಭ್ರಾಂತಿ. ಬೇಕುಪಾ ಸುಳ್ಳು ಹೇಳ್ತಾರೆ ಸಾರ್ ಇವನು. ಸಾರ್, ನನಗೆ ಹೆಂಗೂ ಹೆಂಡ್ರು ಮಕ್ಕಳು ಯಾರು ಇಲ್ಲ, ಬೇಜಾನ್ ಆಸ್ತಿ ಐತೆ. ಅದನ್ನ ಲಪ್ಟಾಯಿಸೋಣ ಅಂತ ಪ್ಲಾನ್ ಹಾಕೊಂಡು ಈ ಸೂಳೆ ಮಕ್ಕಳು ಸಂಬಂಧ ಕಲ್ಪಿಸ್ಕೊಂಡು ಬಂದವ್ರೆ. ಇವರಿಂದ ಬೂಟರಿ ಹೆಂಗ್ ಒದ್ದು ಸೆಂಟ್ರಲ್ ಜೈಲಿಗೆ ತಗೊಂಡೋಗಿ ಸ್ವಾಮಿ, ನೀವು ಮಾಡಿದ ಈ ಮಹಾ ಸಾಹಸಕ್ಕೆ ಅಯ್ಯರ್ ಆಫೀಸರು ನಿಮ್ಗೆ ಐ ಕ್ಲಾಸ್ ಪೋಸ್ಟ್ ಕೊಟ್ಟು ಬಿಡ್ತಾರೆ. ಅನ್ಯಾಯ ಅನ್ಯಾಯ, ಇದು ತುಂಬಾ ಅನ್ಯಾಯ. ನ್ಯಾಯ ಅನ್ಯಾಯ ಎಲ್ಲ ನೋಡಕ್ಕೆ ನೀತಿಪತಿಗಳವ್ರೆ. ನೀನ್ ಯಾಕೆ ಸುಮ್ನೆ ನಾಲ್ಗೆ ಹರ್ಕಂತಿ? ನೀತಿಗೆಟ್ಟ ನಮ್ಮ ಖರಾಮ್ ನನ್ನ ಮಗನ, ಮೊದಲು ನಿನ್ನ ನಾಲ್ಗೆ ಸೀಳಬೇಕು. ಪಾಪ ಮಾಡ್ಕೋಬೇಡಪ್ಪ, ಪಾಪ ಮಾಡ್ಕೋಬೇಡ, BP ಬರ್ತದೆ. ಸ್ವಾಮಿ ಇನ್ಸ್ಪೆಕ್ಟ್ರೆ, ನೀವು ಲೇಟ್ ಮಾಡಿದ್ರೆ ಈ 3 ಜನ ಸೇರಿ ಮರ್ಡರ್ ಮಾಡ್ಬಿಡ್ತಾರೆ. ಇವ್ರು ಬ್ಯಾರೆ ಯಾರು ಅಲ್ಲ, ವೀರಪ್ಪನ ಸಂಬಂಧಿಕರು. ಇವ್ರು ನಡೆದ್ರೆ ನೀವು ವೀರಪ್ಪ ನಡೆದಂಗೆ ಸ್ವಾಮಿ. ಇವಳವಳಲ್ಲ, ವೀರಪ್ಪನಿಗೆ ಎಡ್ತಿ ತೆಂಗಿ. ಡೋಂಟ್ ವರಿ ಸರ್, ನಿಮ್ಗೇನು ಆಗಲ್ಲ. ಯಾರೇ ಅಲ್ಲಿ 3 ಜನಕ್ಕೂ ಬೇಡಿ ಹಾಕಿ ಜೀಪ್ನಲ್ಲಿ ಒತ್ ಕೂರ್ಸು.
ದುಷ್ಟ ಬುದ್ಧಿ ನರಿ ನೀನು. ನಿನಗ್ ದೇವ್ರ ಒಳ್ಳೇದ್ ಮಾಡಲ್ಲ, ನಿನಗ್ ದೇವ್ರ ಒಳ್ಳೇದ್ ಮಾಡಲ್ಲ. ದೇವ್ರು ನನಗ್ ಮಾಡದೇ ಇದ್ರು ಪರವಾಗಿಲ್ಲ, ನಿನಗ್ ಮಾಡದೇ ಇದ್ರು ಸಾಕು. ನೀನು ಮನುಷ್ಯನೇ ಅಲ್ಲ. ಏ ನೀವೊಬ್ಬನೇ ನೋಡು ನಿಜ ಹೇಳಿದ್ದು. ಯಾಕಲೇ ಸಾರಥಿ, ನೀನೊಬ್ಬ ಸುಮ್ಮನಾಗಿ ಬಿಟ್ಟಿಲ್ಲಪ್ಪ. ಈ ದೇಶದಲ್ಲಿ ನಿಜ ಹೇಳಿದ್ರೆ ಬದುಕೋದಿಲ್ಲ. ಸತ್ಯ ಸತ್ತು ಹೋಗಿದೆ, ಸುಳ್ಳು ಸೊಕ್ಕಿನಿಂದ ಮೆರಿತಾ ಇದೆ. ಸತ್ಯ ಸತ್ತು ಹೋಗಿದೆ, ಸುಳ್ಳು ಸೊಕ್ಕಿನಿಂದ ಮೆರಿತಾ ಇದೆ. ಸುಳ್ಳು ಸೊಕ್ಕಿನಿಂದ ಮೆರಿತಾ ಇದೆ.